ಸ್ವಲ್ಪ ವಾರ್ಮಪ್ ಮಾಡೋಣ. ಈ ಗ್ಯಾಪಲ್ಲಿ ಬಟ್ಟೆ ತೊಗೊಂಡು ಡಸ್ಟ್ ಎಲ್ಲ ಕ್ಲೀನ್ ಮಾಡೋಣ. ಮಂಡೇ ಬಂದರೆ ಏನೋ ಒಂಥರ ಇರುತ್ತೆ ಗುರು ಜೀವನ. ಈಗಲೂ ಲೇಟ್ ಆಯಿತು. ಗೇಟ್ ಹಾಕಿ ಜೈ ಜೈ ಅಂದ್ಕೊಂಡು ಹೋಗೋಣ. ಜೈ RCB ಅಂದ್ಕೊಂಡು. RCB ಗೆದ್ದಿದ್ದು ಖುಷಿ. ಎಲ್ಲ ಗಾಡಿ ವಾಶ್ ಮಾಡಿಸ್ದೆ ಫುಲ್ ಕ್ಲೀನ್. ಮಳೆ ಬರೋಲ್ಲ ಅಂದರೆ ಬರುತ್ತೆ. ನಾನು ಗಾಡಿ ವಾಶ್ ಮಾಡಿಸಿದ ದಿನ ಪಕ್ಕ ಮಳೆ ಬರುತ್ತೆ. ನಿನ್ನೆ ಬಂದಿತ್ತಲ್ಲ, ನಿನ್ನೆ ಮಧ್ಯಾಹ್ನ ಗಾಡಿ ವಾಶ್ ಮಾಡಿಸ್ದೆ, ಈವ್ನಿಂಗ್ ಫುಲ್ ರೈನ್. ಅದೇನಕ್ಕೆ ಗೊತ್ತಿಲ್ಲ. ಆ ಗಾಡಿ ಹಾಳು ಮಾಡೋಕ್ಕೆ ಬರುತ್ತೆ. ಬಟ್ ಈ ಗಾಡಿ ತೆಗ್ದಿಲ್ಲ ನಾನು ಆಚೆ. ನಂದು ಇನ್ನೊಂದಿದೆ ಓಲಾ ಲೆಜೆಂಡರಿ ಬೈಕ್. ಹಾಂ, ಲೆಜೆಂಡರಿ ಬೈಕ್ ಅಲ್ಲ ಅದು, ಸ್ಕೂಟಿ. ಲೆಜೆಂಡರಿ ಸ್ಕೂಟಿ ಅದು. ಎಲ್ಲರೂ ಬೈತಾರೆ ಅದನ್ನು. ಬಟ್ ಇಟ್ಸ್ ಆ್ಯಕ್ಚುಲಿ ಒಳ್ಳೇದದು. ಸಿಟಿಯಲ್ಲಿ ಸುತ್ತೋಕ್ಕೆ ಬೆಸ್ಟ್ ಗುರು ಓಲಾ. ಇದರಲ್ಲೆಲ್ಲ ಬೇಸಿಗೆಯಲ್ಲಿ ಹೋಗ್ಬಿಟ್ರೆ ಮಧ್ಯಾಹ್ನ ರೋಸ್ಟ್ ಆಗಿಬಿಡುತ್ತೆ ಕೈ ಕಾಲೆಲ್ಲ. ಸೊ ಆ ಥರ ಯೋಚನೆ ಮಾಡಿದ್ರೆ ಅದೇ ಬೆಟರ್. ಹಾಂ, ಇವತ್ತು ಏನಕ್ಕೆ ಇಷ್ಟೊಂದು ಎನರ್ಜಿಯಲ್ಲಿದ್ದೀನಿ ಅಂತ ಅಲ್ಲ, ನಾನು ಮಾತಾಡೋದು ನಿಮ್ಗೆ ಎನರ್ಜೆಟಿಕ್ ಆಗಿ ಅನಿಸಲ್ಲ, ಬಟ್ ಇದೇ ನಂದು ಹೈ ಲೆವೆಲ್ ಆಫ್ ಎನರ್ಜಿ. ಸೊ ಏನು ಹೇಳ್ತಾ ಇದ್ದೀನಿ ಇವಾಗ, ಅದೇ ಸ್ಯಾಟರ್ಡೇ SRH ವರ್ಸಸ್ RCB. SRH 201 ಹೊಡೆದ್ರು, ನಮ್ಮ RCB ಅವರು 203 ಹೊಡೆದ್ರು. 26 ಬಾಲ್ ಉಳಿಸಿದಾರೆ ಉಳಿಸಿದಾರಲ್ಲ. ನಮ್ಮ ಕಿಂಗ್ ಕೊಹ್ಲಿ ಅವರು 69 ಹೊಡೆದಿದ್ದಾರೆ ಕ್ರೇಜಿಯಾಗಿ. ವಿರಾಟ್ ಕೊಹ್ಲಿ ಅವರಂತೂ ಕ್ರೇಜಿಯಾಗಿ ಆಡಿದ್ರು ಅಂದ್ಕೊಳ್ಳಿ. ಫಸ್ಟ್ ಮ್ಯಾಚಲ್ಲಿ ಈ ರೇಂಜ್ಗೆ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಬೇಜ ಬ್ಯಾಗ್ ಬರೆಸ್ತಾರೆ ಅಂದ್ಕೊಂಡೆ, ಬರ್ಸಿಲ್ಲ, ಈಸಿಯಾಗಿ ಗೆದ್ಬಿಟ್ರು. ಆದರೂ ಏನು ಬ್ಯಾಟಿಂಗ್ ಆಡಿದ್ರಲ್ಲ, ಫುಲ್ ಡಾಮಿನೆಂಟಾಗಿ ಆಡಿದ್ದಾರೆ ಗುರು. ಲೈಕ್ ಮೇ ಬಿ ಈ ಸಲ ಕಪ್ ನಮ್ಮದೇ ಅನ್ನೋದು ನಾವು ನಿಲ್ಲಿಸ್ಬಿಡ್ಬೇಕು. ಯಾಕಂದರೆ ಆ ಕಪ್ ನಮ್ಮ ಹತ್ರನೇ ಇರುತ್ತೆ ಅಂತ ಅನಿಸ್ತಿದೆ ಈ ಮ್ಯಾಚ್ ನೋಡಿದ್ಮೇಲೆ. ಬಟ್ ಸ್ಟಿಲ್ ಓಕೆ, ಫಸ್ಟ್ ಮ್ಯಾಚ್ ಅಷ್ಟೇ. ಸೊ ತುಂಬ ಜೋಶಲ್ಲಿರೋದು ಬೇಡ. ಫಸ್ಟ್ಗೂ ಪ್ರಿಪೇರ್ ಆಗಬೇಕು ನಾವು. ಇಲ್ಲಾಂದ್ರೆ ಏನಾಗುತ್ತೆ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಆಮೇಲೆ ನಾವೇ ಡಿಸಪಾಯಿಂಟ್ ಆಗಬೇಕಾಗುತ್ತೆ. ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ, ತುಂಬ ಖುಷಿಯಾಗಿದೆ. ನಮ್ಮ ಸಾಲ್ಟ್ ಅವರಂತೂ ಕ್ರೇಜಿ ಕ್ಯಾಚಸ್ ಹಿಡಿದ್ರು ಗುರು. ಕ್ರೇಜಿ ಕ್ಯಾಚಸ್ ಅಂದ್ಕೊಳ್ಳಿ. ಇಶಾಂತ್ ಕಿಶನ್ದು ಕ್ಯಾಚ್ ಹಿಡಿದಿಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಸ್ಕೋರ್ ಜಾಸ್ತಿನೇ ಹೋಗಿರೋದು. ಬಿಕಾಸ್ ಇಶಾಂತ್ ಕಿಶನ್ ಆಲ್ರೆಡಿ 80 ರನ್ಸನ್ನು ಹೊಡೆದಿದ್ರು. ಇನ್ನೂ ಇನ್ನು ಫಾಸ್ಟಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು, ಅಂದರೆ ಅಗ್ರೆಸಿವ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಅವ್ರು ಆಡೋದೇ ಅಗ್ರೆಸಿವ್ ಆಗಿ, ಬಟ್ ಸ್ಟಿಲ್ ಅಲ್ಲಿಂದ ಇನ್ನೂ ಜಾಸ್ತಿ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಸೊ ಸ್ಕೋರ್ ಮೇ ಬಿ ಜಾಸ್ತಿ ಆಗಿರೋದು. ಆ ಕ್ಯಾಚ್ ಕ್ರೇಜಿ ಕ್ಯಾಚ್. ಮತ್ತು ಇನ್ನೊಂದು ಬೌಂಡ್ರಿ ಟಚ್ ಆಗದೆ ಕ್ಯಾಚ್ ಹಿಡಿದ್ರಲ್ಲ, ಅದು ಕ್ರೇಜಿ ಆಗಿತ್ತು. ಮತ್ತು ನಮ್ಮ ಕ್ಯಾಪ್ಟನ್ ಚೆನ್ನಾಗಿ ಆಡಿದ್ರು, ರಜತ್ ಪತಿದಾರ್ ಅವರು ಕ್ರೇಜಿಯಾಗಿ ಆಡಿದ್ರು. ಅಂದರೆ ಒಂದು ಒಳ್ಳೆ ತುಂಬ ಕಮ್ಮಿ ಅಲ್ಲ, ಓಕೆ, ಒಂದು ಡೀಸೆಂಟ್ ಸ್ಕೋರ್ ಕೊಟ್ಟು ಹೋದರು. ಬ್ಯಾಟಿಂಗ್ ಲೈನಪ್ ಮಾತ್ರ ಕ್ರೇಜ್ ಆಗಿದೆ ಅಂದ್ಕೊಳ್ಳಿ ಈ ಸಲ. ಮೇ ಬಿ ಫಸ್ಟ್ ಮ್ಯಾಚ್ ಇದ್ದಾಗ ನಮ್ಮವರು ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಗೇನು ಅನಿಸುತ್ತೆ? ಈ ಫಸ್ಟ್ ಮ್ಯಾಚ್ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತಿದೆ ಬ್ಯಾಟಿಂಗ್ ನೋಡಿ? ಬರೀ ಬ್ಯಾಟಿಂಗ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ, ಬೌಲಿಂಗ್ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ಬಿಡಿ. ಬೌಲಿಂಗ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಒಬ್ಬರು ಅವ್ರ ಹೆಸರು ಗೊತ್ತಾಗ್ತಿಲ್ಲ, ಫಸ್ಟು ಡೆಬ್ಯೂಟಲ್ಲೇ ಅವರು 3 ವಿಕೆಟ್ಸ್ ತೆಗೆದಿದ್ದಾರೆ. ಕ್ರೇಜಿ ಬೌಲರ್ ಅಂದ್ಕೊಳ್ಳಿ. ಅವ್ರ ಹೆಸರು ಮಾಡ್ತಾಯಿದ್ದಲ್ಲ ಗುರು ನಾನು. ಇರಿ, ಜಾಕೋಬ್ ಡಫಿ ಫಸ್ಟ್ ಮ್ಯಾಚೆಲ್ಲ 3 ವಿಕೆಟ್ಸ್ ತೆಗೆದುಬಿಟ್ರು ಕ್ರೇಜಿಯಾಗಿ. ಒಳ್ಳೆ ಬೌಲರು ಸಿಕ್ಕಿದ್ದಾರೆ ನಮಗೆ. ಆಲ್ಮೋಸ್ಟು 3 ವಿಕೆಟ್ಸ್ ತೆಗೆದಿದ್ದಾರೆ, 22 ರನ್ಸ್ ಕೊಟ್ಟಿದ್ದಾರೆ. ಸೊ ಬೌಲಿಂಗ್ ಲೈನಪ್ ಕೂಡ ಚೆನ್ನಾಗಿದೆ. ಬಟ್ ಬ್ಯಾಟಿಂಗ್ ಲೈನಪ್ ಅಂತೂ ಡಾಮಿನೇಟಿಂಗ್ ಆಗಿದೆ. ಇದೇ ಥರ ಆಡಿದ್ರೆ ಮಾತ್ರ, ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಇದೇ ಥರ ಆಡಿದ್ರೆ ಅವ್ರದ್ದು ಲಾಸ್ಟ್ ರೆಕಾರ್ಡ್ನ ಅವರೇ ಬ್ರೇಕ್ ಮಾಡ್ಬೋದು. ನೋಡೋಣ, ಹೋಪ್ಫುಲಿ. ಆ್ಯಸ್ ಅ ಕಿಂಗ್ ಕೊಹ್ಲಿ ಫ್ಯಾನ್ ನಾನಂತೂ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಫೈನಲ್ ಟಚ್ ಕೊಟ್ಟೋದ್ರಲ್ಲ ಹಾಫ್ ಸೆಂಚುರಿ ಆದಮೇಲೆ. ಮ್ಯಾಚ್ ವಿನ್ ಆಗಿದ ತಕ್ಷಣ ನಮ್ಮ ಅನುಷ್ಕಾ ಅವರಿಗೆ ವಿರಾಟ್ ಕೊಹ್ಲಿ ಅವರು ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಟರು. ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಹಾರಾಡ್ತಿದೆ ಈಗ. ಅನುಷ್ಕಾ ಶರ್ಮಾ ಅವರು ಫುಲ್ ಶೈ ನಂತರ ವಿರಾಟ್ ಕೊಹ್ಲಿ ಅವರು ಬೇಡ ಅಂದರೂ ಕಿಸ್ ಕೊಡ್ತಿದ್ದಾರೆ, ಫ್ಲೈಯಿಂಗ್ ಕಿಸ್. ಅವ್ರು ಎಕ್ಸ್ಟ್ರಾವರ್ಟ್. ಒಟ್ಟಲ್ಲಿ ಕ್ರೇಜಿ ಮ್ಯಾಚು. ಒಂದು ಸ್ಟೇಟ್ಮೆಂಟ್ ಥರ ಕೊಟ್ಟೋದ್ರು, ಯಾಕಂದ್ರೆ ಈ ಸಲನೂ ಕಪ್ ಬಿಡಲ್ಲ ಅಂತ. ಈ ಸಲ ಕಪ್ ನಮ್ಮದೇ ಅಲ್ಲ, ಕಪ್ ನಮ್ಮ ಹತ್ರನೇ ಇರುತ್ತೆ, ಎಲ್ಲೂ ಹೋಗಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂತ ನನ್ನ ಫೀಲಿಂಗ್. ನಮ್ಮ ಪೊಲೀಸ್ ಅವರು ಇಲ್ಲೇ ಇದ್ದಾರೆ. ನಾನು ಬೇರೆ ಮಿರರ್ ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಅಂತ ಹೇಳ್ತೀನಿ. ಐ ಹ್ಯಾವ್ ಅ ರೀಸನ್. ಬಿಕಾಸ್ ಮಿರರ್ ಹಾಕದೇ ಇರೋದಕ್ಕೆ ರೀಸನ್ ಬಂದ್ಬಿಟ್ಟು, ಮಿರರ್ ಹಾಕಿಲ್ಲ ಅಂತ ಹೇಳಿದಿಲ್ಲ, ಪುಣ್ಯಕ್ಕೆ. ಏನಕ್ಕೆ ಹಾಕಿಲ್ಲ ಅಂದರೆ ಒಂದು ಮಿರರು ಬ್ರೇಕ್ ಆಗಿತ್ತು. ಸೊ ಅದಕ್ಕೆ ನಾನು 2 ತೆಗೆದು ಓಲಾ ಡಿಕ್ಕಿಯಲ್ಲಿ ಇಟ್ಟಿದ್ದೀನಿ. ತಗೋಬೇಕು, ಫಿಕ್ಸ್ ಮಾಡಿಸ್ತೀನಿ ಆದಷ್ಟು ಬೇಗ. ಮಾಡಿಸ್ತೀನಿ. ಸೊ ಫ್ಯೂಯಲ್ ರೇಂಜ್ 250 ತೋರಿಸುತ್ತೆ. ಬಟ್ ನಾನು 300 ಕೊಡುತ್ತೆ ಗುರು. ಫುಲ್ ಟ್ಯಾಂಕ್ ಮಾಡಿಸಿದ್ರೆ 300 ಕೊಡುತ್ತೆ. ನಿನ್ನೆ ತಾನೇ ಫುಲ್ ಟ್ಯಾಂಕ್ ಮಾಡಿಸ್ದೆ, ತುಂಬ ದಿನ ಆದಮೇಲೆ. ಯಾಕಂತ ಕೇಳ್ತೀರಾ? ಇವಾಗ ಆಲ್ರೆಡಿ ಯುದ್ಧ ನಡೀತಿದೆ, ಯಾವಾಗ ಫ್ಯೂಯಲ್ ಪ್ರೈಸ್ ಜಾಸ್ತಿ ಆಗುತ್ತೆ ಗೊತ್ತಿಲ್ಲ.
ಸೊ ಇರಲಿ ಅಂತ ಹಾಕ್ಸ್ದೆ, ಬಟ್ ಅದರಿಂದ ಏನೋ ಆಗುತ್ತಂತಲ್ಲ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅಷ್ಟೇ. ಮೇ ಬಿ ಒಂದು 2 ರೂಪಾಯಿ ಜಾಸ್ತಿ ಆದ್ರೂ ಜಾಸ್ತಿನೇ ಅಲ್ವಾ. ಸೊ ಅದಕ್ಕೆ ಅದನ್ನು ಸೇವ್ ಮಾಡೋಣ ಅಂತ ಫುಲ್ ಟ್ಯಾಂಕ್ ಹಾಕ್ಸ್ದೆ. ಸೇವ್ ಮಾಡೋದೇನಿಲ್ಲ, ಅದೊಂದು ಖುಷಿ ಅಷ್ಟೇ. ಫುಲ್ ಟ್ಯಾಂಕ್ ಹಾಕ್ಸಿ ತುಂಬ ದಿನ ಆಯಿತು. ಸೊ ಲೆಟ್ ಇಟ್ ಬಿ ಅಂತ ಫುಲ್ ಟ್ಯಾಂಕ್ ಮಾಡಿಸ್ದೆ. ಮಂಡೇ ಐ ಡೋಂಟ್ ಲೈಕ್ ಇಟ್, ಬಟ್ ಮಂಡೇ ಲೈಕ್ಸ್ ಮೀ. ತುಂಬ ದಿನ ಆದಮೇಲೆ ಇವತ್ತೇ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ವಾಯ್ಸ್ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಿದೆ ಅಂತಲೂ ಗೊತ್ತಿಲ್ಲ. ವಾಯ್ಸ್ ಕರೆಕ್ಟಾಗಿ ಕ್ಯಾಪ್ಚರ್ ಆಗಿಲ್ಲ ಅಂದರೆ ಮತ್ತೆ ಬರ್ಬೇಕಾದ್ರೆ ಸೇಮ್ ಟಾಪಿಕ್ನ ಇನ್ನೊಂದು ಸತಿ ಮಾತಾಡಬೇಕಾಗುತ್ತೆ. ಗ್ರೀನ್ ಸಿಗ್ನಲ್ ಇದೆ, ಎಸ್ಕೇಪ್ ಆಗಬೇಕು. ಇಲ್ಲಿ ಗ್ರೀನ್ ಸಿಗ್ನಲ್ ಇದೆ, ಈಸಿಯಾಗಿ ಕ್ರಾಸ್ ಆಗ್ಬೋದು. ಇಲ್ಲಿ ಬೊಮ್ಮನಹಳ್ಳಿಯಲ್ಲೂ ಟ್ರಾಫಿಕ್ ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮಂಡೇ ಇರಬಹುದು, ಇರದೇನೂ ಇರಬಹುದು. ನಾನು ಆಫೀಸ್ಗೆ ಹೋಗೋಕ್ಕೆ ಇನ್ನೂ ಬೇಜಾನ್ ಟೈಮ್ ಆಗುತ್ತೆ ಬಿಡಿ. ನಾನು ಯೂಶ್ವಲಿ ಎವ್ರಿ ಡೇ 9:30ಗೆ ಬಿಟ್ಬಿಡ್ತೀನಿ. ಫಸ್ಟ್ ಮುಂಚೆ ಹೋಗ್ತಿದ್ದೆ, ಬಟ್ 9:30ಗೆ ಬಿಟ್ಟರೆ ಅಲ್ಲಿ ಆಲ್ಮೋಸ್ಟ್ ಒಂದು 40-45 ಮಿನಿಟ್ಸ್ ಆಗುತ್ತೆ ಗುರು ನನಗೆ. ಯೂಶ್ವಲಿ ಇಟ್ ವಿಲ್ ಟೇಕ್ 40-45 ಮಿನಿಟ್ಸ್. ಬಟ್ ಒಂದೊಂದ್ಸತಿ ಟೈಮ್ ಬಾಳಾದಾಗ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಇನ್ನೂ ಜಾಸ್ತಿ ಹೊತ್ತು ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಬ್ಯಾಂಗ್ಳೂರ್ ಟ್ರಾಫಿಕ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಈಗ ಆಲ್ಮೋಸ್ಟ್ ಬೊಮ್ಮನಹಳ್ಳಿ ಹತ್ರ ಇದ್ದೀವಿ. ಬೊಮ್ಮನಹಳ್ಳಿಯಲ್ಲಿ ಟ್ರಾಫಿಕ್ ಕಮ್ಮಿ ಇದ್ದಂಗಿದೆ. ಝೀ ಅಂತ ಹೋಗ್ಬಿಡೋಣ. ರೆಡ್ ಸಿಗ್ನಲ್ ಇದೆ. BYD ಬಿಯಾಂಡ್ ಯುವರ್ ಡ್ರೀಮಾ. BYD ಅದೇ ಅನ್ಕೋತೀನಿ. ಮಾರ್ಕ್ ಅಲ್ಲ, ಮ್ಯಾಕ್ಸ್. ಇದು ಮ್ಯಾಕ್ಸ್ದೆ. ಮ್ಯಾಕ್ಸ್ ಮೈಲೇಜ್ ಎಷ್ಟು ಕೊಡ್ತಿದೆ? ಟ್ರಿಪ್ 1ಅಲ್ಲಿ ಎಷ್ಟು ಮೈಲೇಜ್ ಕೊಡ್ತಿದೆ? ವಾವ್, 30 ಕೊಡ್ತಿದೆ ಗುರು. 30 ಮೈಲೇಜ್ ಆ್ಯಕ್ಚುಲಿ ನನ್ನ EDVಗೆ ಗ್ರೇಟ್ ಅಂದ್ಕೊಳ್ಳಿ. 30 ಕೊಡ್ತಿದೆ ಅಂದರೆ ತುಂಬ ಗ್ರೇಟ್. ಯೂಶ್ವಲಿ ಕೊಡೋದು ಇದು 24-25 ಅದೇ ಜಾಸ್ತಿ. ನಾನು ಅಂದರೆ ಚೆನ್ನಾಗಿ ಓಡಿಸಿದ್ರೆ ಕ್ರೇಜಿ ಮೈಲೇಜ್ ಕೊಡುತ್ತೆ. ಹೈವೇಲೆಲ್ಲ ಓಡಿಸಿದ್ರಲ್ಲ ನಾನು, ಲಾಂಗ್ ಡ್ರೈವ್ಸ್ ಎಲ್ಲ ಲಾಂಗ್ ರೈಡ್ಸ್ ಎಲ್ಲ ಹೋದಾಗ 34-36 ನೋಡಿದ್ದೀನಿ ಮೈಲೇಜ್ ಇದ್ರಲ್ಲಿ ನಾನು ಹೈವೇಸಲ್ಲಿ. ಲೈಕ್ ಕ್ರೂಸಿಂಗ್ ಸ್ಪೀಡ್ ಒಂದೇ ಇರಬೇಕು, ಜಾಸ್ತಿ ಫ್ಲಕ್ಚುಯೇಷನ್ಸ್ ಇರಬಾರ್ದು. ಈಗ ಒಂದು 100-120 ಕ್ರೂಸ್ ಮಾಡ್ಕೊಂಡು ಹೋಗ್ತಿದ್ರೆ ಕ್ರೇಜಿ ಮೈಲೇಜ್ ಕೊಡುತ್ತೆ. ಲೈಕ್ 34-36 ಅಲ್ಲಿ ಕೊಟ್ಬಿಡುತ್ತೆ. ಅದು ಆ್ಯಕ್ಚುಲಿ ತುಂಬ ಗ್ರೇಟ್ ಮೈಲೇಜ್ ಈ ಬೈಕಲ್ಲಿ. ಸೊ ಮೇಂಟೆನೆನ್ಸ್ ಏನು ಕಷ್ಟ ಇಲ್ಲ ಹೈವೇಲಿ. ಸಿಟಿಯಲ್ಲಿ ಓಡಾಡಿದ್ರೆ ಕಮ್ಮಿ ಮೈಲೇಜು. ನೋಡಿ ಇವಾಗಲೇ 30 ಕೊಡ್ತಿದೆ ಆನ್ ಆ್ಯಾವ್ರೇಜ್ ಅದು. ಬಟ್ ರ್ಯಾಶ್ ಆಗಿ ಓಡಿಸಿದ್ರೆ ಒಂದು 24-25 ಅಂತೂ ಈಸಿಯಾಗಿ ಕೊಡುತ್ತೆ. ಸೊ 2024ಅಲ್ಲಿ ತೊಗೊಂಡೆ ಈ ಬೈಕ್ನ ಬರ್ಡೇಗೆ ನಾನೇ ಗಿಫ್ಟ್ ಕೊಡ್ಕೊಂಡೆ ತುಂಬ ಖುಷಿಯಾಗಿ. ಯಾಕಂದರೆ ನಮಗೆಲ್ಲ ಗಿಫ್ಟ್ ಯಾರು ಕೊಡೋಲ್ಲ, ನಮಗೆ ನಾವೇ ಕೊಡ್ಕೋಬೇಕು ಗಿಫ್ಟ್. ಬಿಲ್ಡ್ ಅ ಹೋಮ್ ವಾಲ್ ಪ್ರಮೋಟಿಂಗ್ ಅನದರ್ ವಾಲ್. ಕ್ರೇಜಿ ಬ್ರೋ. ಇಲ್ಲಿ ನಾನು ಇಲ್ಲೇ ಲೆಫ್ಟ್ ತಗೊಬಿಡ್ತೀನಿ. ಹಂಗೆ ಹೋಗ್ಬೋದು ಸಿಲ್ಕ್ ಬೋರ್ಡ್ ಮೇಲೆ ಇಲ್ಲ ಹೋಗಿ ಆ ಕಡೆ. ಬಟ್ ಗೊತ್ತಿಲ್ಲ ಅದು ಹತ್ರನ ಇದು ಹತ್ರನ ಅಂತ. ಬಟ್ ನನ್ನ ಸೈಕಾಲಜಿ ಹೇಳುತ್ತೆ ಇದು ಹತ್ರ ಅಂತ. ಇನ್ನೊಂದೇನಾದರೂ ಅಭ್ಯಾಸ ಆಗಿಬಿಟ್ಟಿದೆ ಹಿಂಗೆ ಹೋಗಿ ಶಾರ್ಟ್ಕಟ್ ಅಂತ ಅಂದ್ಕೊಂಡು ಹೋಗ್ತೀನಿ. ಬಟ್ ಇದೇ ಒಂದೊಂದ್ಸತಿ ಲಾಂಗ್ ಅನಿಸುತ್ತೆ, ಅದೇ ಹತ್ರ ಅನಿಸುತ್ತೆ. ಬಟ್ ಅಲ್ಲಿ ಟ್ರಾಫಿಕ್ ಇರುತ್ತೆ ಗುರು, ಅದೇ ಪ್ರಾಬ್ಲಮ್. ಟ್ರಾಫಿಕ್ ಇಲ್ಲ ಅಂದರೆ ಅದೇ ಹತ್ರ, ಹಂಗೆ ಹೋಗ್ಬಿಡ್ಬೋದು. ಈ ಫ್ಲೈಓವರ್ ಇನ್ನೂ ಯಾವಾಗ ಓಪನ್ ಮಾಡ್ತಾರೆ ಗೊತ್ತಿಲ್ಲ. ರಾಗಿಗುಡ್ಡಾಗ ಇಲ್ಲ ಹತ್ತಿದ್ರೆ ರಾಗಿಗುಡ್ಡ ಹತ್ರ ಹೇಳ್ಕೊಬೋದು ಡೈರೆಕ್ಟಾಗಿ. ಸೊ ಅದೇ ಆ್ಯಕ್ಚುಲಿ ಓಪನ್ ಆದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. 2 ಫ್ಲೈಓವರ್ಸ್, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಹತ್ಬಿಟ್ರೆ ರಾಗಿಗುಡ್ಡ ಹತ್ರ ಈ ಫ್ಲೈಓವರ್, ಸಿಲ್ಕ್ ಬೋರ್ಡ್ ಹತ್ರ ಈ ಫ್ಲೈಓವರ್ ಹತ್ತಿದ್ರೆ ರಾಗಿಗುಡ್ಡ. ಸೊ 2 ಫ್ಲೈಓವರ್ ಆಗಿಬಿಟ್ರೆ ನನಗೆ ಬನಶಂಕರಿಗೆ ಹೋಗೋದು ಈಸಿ ನನಗೆ. ಆವಾಗ ಇನ್ನೂ ಒಂದು 30 ಮಿನಿಟ್ಸಲ್ಲಿ ಹೋಗ್ಬಿಡ್ಬೋದು ನಾನು. ಬರ್ಬೇಕಾದ್ರೆ ಈಸಿ ಅನಿಸುತ್ತೆ ನನಗೆ. ಬರ್ಬೇಕಾದ್ರೆ ರಾಗಿಗುಡ್ಡ ಫ್ಲೈಓವರ್ ಹತ್ಬಿಡ್ತೀನಿ ಅಲ್ಲಿ. ಸೊ ಸಿಲ್ಕ್ ಬೋರ್ಡ್ ಹೇಳಿದ್ದೀನಿ, ಸಿಲ್ಕ್ ಬೋರ್ಡ್ ಹೇಳಿದ ತಕ್ಷಣ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಹತ್ಬಿಡ್ತೀನಿ. ಸೊ ನಮ್ಮ ಮನೆಗೆ ಹೋಗ್ಬಿಡ್ತೀನಿ ಈಸಿಯಾಗಿ. ಮ್ಯಾಕ್ಸ್ ಒಂದು 40 ಮಿನಿಟ್ಸ್ ಅಂದ್ಕೊಳ್ಳಿ. ಮೇ ಬಿ ಸಿಲ್ಕ್ ಬೋರ್ಡ್ ಹತ್ರ ಟ್ರಾಫಿಕ್ ಇರುತ್ತೆ ಈವ್ನಿಂಗು, ಒಂದು 6-6:30ಗೆ ಪೀಕ್ ಟ್ರಾಫಿಕ್ ಇರುತ್ತೆ. ಆದ್ರೂ ಫ್ಲೈಓವರ್ಸಿಂದ ತುಂಬ ಬೆನಿಫಿಟ್ ಇದೆ. ಈಸಿಯಾಗಿ ರೀಚ್ ಆಗ್ಬೋದು ಮನೆಗೆ ವಿತೌಟ್ ಎನಿ ಇರಿಟೇಷನ್. ಇಲ್ಲ ಅಂದರೆ ಈ ಟ್ರಾಫಿಕಲ್ಲಿ ಹೋಗೋಕೆ ಗೊತ್ತಲ್ವಾ, ಇರಿಟೇಷನೇ ಬಂದ್ಬಿಡುತ್ತೆ. ಅಣ್ಣ ಸೈಡ್ಗೆ ಹೋಗಿ ಅಣ್ಣ. ಅಯ್ಯೋ ಆಂಟಿ ತಪ್ಪೇನಿಲ್ಲ ಅಂತ ನನಗೆ ಅನ್ನಿಸ್ತಿದ್ದೆ. ಗೊತ್ತಿಲ್ಲ ಇವನು ಕೈ ತೋರಿಸ್ತಾ. ಮೇ ಬಿ ಪಾಪ ಅವರು ಓವರ್ಟೇಕ್ ಮಾಡೋಣ ಅಂತ ಬಂದಿರ್ತಾರೆ JCB ಇರೋದು. ಸೊ ಯಾರ್ದು ತಪ್ಪಿಲ್ಲ ಗುರು ಪಾಪ ಅಂತ ಹೇಳಬಾರ್ದು ಗುರು. ಆ ಥರ ಹೇಳಿದ್ರೆ ತಪ್ಪಾಗುತ್ತೆ. ಅವ್ರು ತಪ್ಪೇ ನೋಡ್ಕೊಂಬರ್ಬೇಕು ತಾನೆ. ಇವನು ನೋಡಿ, ಇವನು ಸೈಡಿಗೆ ಹೋಗಿ ಅಣ್ಣ ನಮಗೆ ಜಾಗ ಬಿಡಿ ಅಣ್ಣ, ನಾವು ಹೋಗೋದು ಬೇಕಲ್ಲ ಅಣ್ಣ. ನೋಡಿ ಇದು ಶಾರ್ಟ್ಕಟ್ ಅಂದ್ಕೊಂಡು ಹಿಂಗೆ ಬರ್ತೀನಿ ನಾನು. ಹಿಂಗೆ ಹೋಗಿ ಮತ್ತೆ ಅಲ್ಲಿ ಮುಂದೆ ರೈಟ್ ತಗೊಂಡು ಇಲ್ಲಿ ರೈಟ್ ತಗೊಂಡು ಮತ್ತೆ ಇಲ್ಲಿ ಹಂಪ್ ಎಗರ್ಸ್ಕೊಂಡು ನ್ಯೂಟ್ರಲ್ ಬಿದ್ದುಬಿಡ್ತು. ಇಲ್ಲಿ ರೈಟ್ ತಗೊಂಡು ಸಿಗ್ನಲ್ ಕನೆಕ್ಟ್ ಆಗ್ತೀನಿ. ಇದು ಶಾರ್ಟ್ಕಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಶಾರ್ಟ್ಕಟ್ಟೆ ಟ್ರಾಫಿಕ್ ಇಲ್ಲ ಅಂದರೆ. ಟ್ರಾಫಿಕ್ ಇದ್ದರೆ
ಆ ಕಡೆ ತುಂಬ ಟ್ರಾಫಿಕ್ ಇರುತ್ತೆ ಗುರು, ಅಲ್ಲಿವರೆಗೂ ಇರುತ್ತೆ ಸಿಲ್ಕ್ ಬೋರ್ಡ್ವರೆಗೂ ಒಂದೊಂದ್ಸತಿ. ಸೊ ಅಲ್ಲಿ ಟ್ರಾಫಿಕಲ್ಲಿ ಓದಾಡೋ ಬದಲು ಇದು ಸ್ವಲ್ಪ ಲಾಂಗ್ ಅಂತ ಅನಿಸುತ್ತೆ ನನಗೆ, ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಬಟ್ ಇಲ್ಲಿ ಬರೋದು ತುಂಬ ಒಳ್ಳೇದು. ಲೈಕ್ ಅದರಲ್ಲಿ ಓದಾಡೋ ಬದಲು ಇಲ್ಲಿಗೆ ಬರೋದು ಅಂದರೆ ಮೂವ್ ಆಗ್ತಾ ಇರುತ್ತೆ ವೆಹಿಕಲ್. ಸೊ ಐ ಥಿಂಕ್ ಇಟ್ಸ್ ಬೆಟರ್. ಇವತ್ತೆಲ್ಲ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತದೆ. ಫಸ್ಟ್ ಲಾಗು, ಸೊ ಗೊತ್ತಿಲ್ಲ ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಾ, ಹೆಂಗೆ ಮಾತಾಡ್ತಿದ್ದೀನಿ, ಕ್ಲಾರಿಟಿಯಾಗಿ ಮಾತಾಡ್ತಿದ್ದೀನಾ, ತೊದಳ್ತಾ ಇದ್ದೀನಾ ಗೊತ್ತಿಲ್ಲ. ಲೆಟ್ಸ್ ಲರ್ನ್. ಎಲ್ಲನೂ ಕಲೀಲೇಬೇಕು. ಸೊ ಸ್ಟಾರ್ಟ್ ಮಾಡಿದ್ದೀನಿ, ಕಲಿತೀನಿ ಗುರು. GLC 200 ಕ್ರೇಜಿ ಕಾರ್ ಗುರು. ಏನದು ಆಟೋದಲ್ಲಿ ಆನೆ ಮರಿನಾ, ಆನೆ ಮರಿ ಚೆನ್ನಾಗಿದೆ, ಕ್ಯೂಟ್ ಆನೆ ಮರಿ. ಅದು ಒರಿಜಿನಲ್ ಅಲ್ಲ, ಆಮೇಲೆ ಒರಿಜಿನಲ್ ಅನ್ಕೊಬಿಟ್ಟ ಇವನು ಅಂತ ಕಾಮೆಂಟ್ ಮಾಡಿಬಿಡಿ. ಕಾಮೆಂಟ್ ಮಾಡೋಕ್ಕೆ ಯಾರಿಲ್ಲ ಬಿಡಿ ಈಗ ಸದ್ಯಕ್ಕೆ. ವಿ ಡೋಂಟ್ ಹ್ಯಾವ್ ಸಬ್ಸ್ಕ್ರೈಬರ್ಸ್ ಫಾರ್ ನಾವು. ಸೊ ಅದಕ್ಕೆ ಕಾಮೆಂಟ್ಸ್ ಬರೋಲ್ಲ. ನಾನೇ ಮಾಡ್ಕೊಂಡೆ, ಯಾರಿಗೆ ಗೊತ್ತು. ನಾನೇ ಕಾಮೆಂಟ್ ಮಾಡಿಕೊಂಡು ಸ್ಟ್ರಾಟಜಿ ಅಂದ್ಬಿಟ್ರೆ ಅಂದರು ಅಂದ್ಬಿಟ್ಟೆ. ಸಿನ್ಸ್ ಐ ವರ್ಕ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್. ಅಣ್ಣ ಹೋಗಿ ಅಣ್ಣ, ಗ್ರೀನ್ ಸಿಗ್ನಲ್ ಇದೆ. BTM ಲೇಔಟಿಗೆ ಬಂದ್ವಿ. ಫಾಸ್ಟಾಗೇ ಬರ್ತಾಯಿದ್ದೀನಿ ಅಂತ ಅನ್ನಿಸ್ತಿದೆ. ಮೇ ಬಿ ವ್ಲಾಗ್ ಮಾಡ್ತಿರೋದ್ರಿಂದ ನನಗೆ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ. ಗೊತ್ತಿಲ್ಲ ಎಷ್ಟು ಟೈಮ್ ತೊಗೊಂಡಿದ್ದೀನಿ ಅಂತ. ಮೇ ಬಿ ಅರೌಂಡ್ ಒಂದು 20 ಮಿನಿಟ್ಸ್ ಆಯಿತಾ. 20 ಮಿನಿಟ್ಸಿಂದ ರೆಕಾರ್ಡ್ ಆಗ್ತಿದೆಯಾ ಗೊತ್ತಿಲ್ಲ. ನಾಳೆನೇ ಟೈಮ್ ನೋಡ್ಕೋಬೇಕು, ಸ್ಟಾರ್ಟ್ ಟೈಮ್ ಆ್ಯಂಡ್ ಟೈಮ್ ಪ್ರಾಪರಾಗಿ. ಅವಾಗ ಗೊತ್ತಾಗುತ್ತೆ ಅಂದರೆ ಎಷ್ಟು ಟೈಮ್ ರೀಚ್ ಆಗ್ತಿದ್ದೀನಿ ಅಂತ. ನಾಳೆ ಕ್ಯಾಲ್ಕುಲೇಟ್ ಮಾಡೋಣ. ಲೈಕ್ ನಮ್ಮ ಮನೆಯಿಂದ ಆಫೀಸ್ಗೆ ಎಕ್ಸಾಕ್ಟ್ಲಿ ಎಷ್ಟು ಮಿನಿಟ್ಸ್ ಆಗ್ತಿದೆ ರೀಚ್ ಆಗೋಕ್ಕೆ ಅಂತ. ಈ ಟ್ರಾವೆಲಿಂಗ್ ಟೈಮ್ನ ಯುಟಿಲೈಸ್ ಮಾಡೋಣ ಅಂತಲೇ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು. ಅಂದರೆ ಎವ್ರಿ ಡೇ 1 hour ಐಮ್ ಸ್ಪೆಂಡ್, ಲೈಕ್ ಹೋಗೋಕ್ಕೆ 1 hour, ಬರೋಕ್ಕೆ 1 hour ಟ್ರಾಫಿಕಲ್ಲಿ ಸ್ಪೆಂಡ್ ಮಾಡ್ತಿದ್ದೀನಿ. ಮೇ ಬಿ ಅದನ್ನು ಬೆಟರ್ ವೇಯಲ್ಲಿ ನಾನು ಯುಟಿಲೈಸ್ ಮಾಡಿಕೊಂಡ್ರೆ ಮೇ ಬಿ ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ಥಾಟ್ ಬಂತು. ಅದಕ್ಕೆ ಇದನ್ನು ಮಾಡ್ತಿರೋದು. ಬಟ್ ರ್ಯಾಂಡಮಾಗಿ ಏನಿದ್ರೆ ಅದು ಮಾತಾಡಲ್ಲ. ನೋಡೋಣ, ನನ್ನ ಮೇಲೆ ಸುಮಾರು ಐಡಿಯಾಸ್ ಇದೆ. ಲೆಟ್ಸ್ ಸಿ, 1 by 1 ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ತೀನಿ. ಎವ್ರಿ ಡೇ ಯಾವ್ದಾದ್ರು ಒಂದು ಟಾಪಿಕ್ ಮಾತಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ನಿಮಗೂ ನೋಡ್ತಾ ಇರೋರ್ಗೂ ಇದರಿಂದ ಯೂಸ್ ಆಗಬೇಕು. ಸುಮ್ಮನೆ ಏನೋ ಮಾತಾಡ್ತಾ ಇದ್ದೀನಿ, ಟೈಮ್ ವೇಸ್ಟ್ ಅಂತ ಅನಿಸ್ಬಾರ್ದು. ನಾನು ಸ್ವಲ್ಪ ರಿಸರ್ಚ್ ಮಾಡ್ತೀನಿ ಎವ್ರಿ ಡೇ. ನಾನು ಏನಾದರೂ ಹೇಳ್ಬೋದಾ ನನ್ನ ಕಡೆಯಿಂದ, ಒಂದು ಇನ್ಫಾರ್ಮೇಷನ್ ಏನಾದರೂ ಕೊಡ್ಬೋದಾ ನಿಮಗೆ ಅಂತ. ಎಂಟರ್ಟೈನಿಂಗ್ ವೇ ಐ ವಿಲ್ ಟೆಲ್ ಯು ಎವ್ರಿಥಿಂಗ್. ಲೈಕ್ ಡೇ ಬೈ ಡೇ ಏನೇನು ಆಗ್ತಿದೆ, ಸೊ ದಟ್ ನಿಮಗೂ ಒಂದು ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇರುತ್ತೆ ನನ್ನಿಂದ. ಇನ್ಮೇಲೆ ಎವ್ರಿ ಡೇ ಒಂದು ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಬಟ್ ಎಡಿಟಿಂಗ್ ಬರೋಲ್ಲ ಗುರು ನನಗೆ. ಎಡಿಟಿಂಗ್ ಒಂದು ಕಲಿಬೇಕೀಗ. ಅಟ್ಲೀಸ್ಟ್ ಬೇಸಿಕ್ ಕಟ್ಸ್ ನೋಡೋರು ನಿಮ್ಗೆ ಇರಿಟೇಟ್ ಆಗಬಾರ್ದಲ್ವಾ. ಅಟ್ಲೀಸ್ಟ್ ನೋಡೋ ಥರ ಇದ್ದರೆ ಹೋಗ್ತಾ ನಾನು ಕಲಿತೀನಿ. ಬಿಕಾಸ್ ಎಡಿಟರ್ನ ಹೈಯರ್ ಮಾಡೋ ಅಷ್ಟು ದುಡ್ಡು ಅಂತೂ ಇಲ್ಲ. ಸೊ ಅದಕ್ಕೆ ನಾನು ಎಡಿಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾಡ್ಕೋತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಗ್ರೀನ್ ಸಿಗ್ನಲ್ ಬಿದ್ದಿದೆ, ಇಲ್ಲೊಂದು ಗ್ರೀನ್ ಸಿಗ್ನಲ್, ಅಲ್ಲೊಂದು ಗ್ರೀನ್ ಸಿಗ್ನಲ್. ಕ್ರೇಜಿ ಗ್ರೀನ್ ಸಿಗ್ನಲ್ಸ್ ನೋಡ್ತಿದ್ರೆ ಖುಷಿ ಒಳಗಡೆ. ಬಟ್ ಗಾಡಿಗಳು ಮೂವ್ ಆಗಬೇಕಲ್ಲ. ಬ್ಲೂಮ್, ವಾಟ್ ಈಸ್ ದಿಸ್ ಬ್ಲೂಮ್? ಚೈನಾ ಕ್ರೇಜಿ ಆಗಿದೆ. ಏನಿದು ಬ್ಲೂಮ್? ಓಕೆ, ಸ್ಟೇ ಅಟ್ ಬ್ಲೂಮ್, stayBloom.com. ನೈಸ್. ಥರ ಕ್ರೇಜಿ ಆಗಿದೆ. ಅಪ್ಪನ ಆಶೀರ್ವಾದ. ಬೇರೇನು ಬೇಡ ತಂದೆ ನೀ ಜೊತೆ ಇರುವವರೆಗೂ. ಬೇರೇನು ಬೇಡ ತಂದೆ ನೀ ಜೊತೆ ಇರುವವರೆಗೂ. ಕ್ರೇಜಿ ಲೈನ್ಸ್, ಚೆನ್ನಾಗಿದೆ ಲೈನ್ಸ್. ಬೇರೇನು ಬೇಡ ತಂದೆ ನೀ ಜೊತೆ ಇರುವವರೆಗೂ. ಗ್ರೀನ್ ಸಿಗ್ನಲ್ ನಾವು ಹೋಗೋಣ. ಅಲ್ಲಿ ಗ್ರೀನ್ ಸಿಗ್ನಲ್ ಎಸ್ಕೇಪ್ ಆಗ್ತೀನಿ ನಾನು. ನೀನು ಅಡ್ಡ ಹಾಕೊಂಡು ಕೂತ್ಕೊಂಡ್ರೆ ಹೋಗೋಕ್ಕಾಗಲ್ಲ. ದೇವ್ರೆ ಗ್ರೀನ್ ಸಿಗ್ನಲ್ಲೇ ಇರಲಿ. ಎಸ್ಕೇಪ್. ಡಿ ಬಾಸ್ ನನ್ನ ಬೈಕು ಡಿ ಬಾಸ್ಗೂ ಏನೋ ಕನೆಕ್ಷನ್ ಇದೆ ಗುರು. ಅದೇನಂತ ಹೇಳಲ್ಲ, ನೀವು ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲೊಂದು ಗ್ರೀನ್ ಸಿಗ್ನಲ್ ದಾಟ್ಬಿಟ್ರೆ, ಈ ಫ್ಲೈಓವರ್ ಬೇಗ ಓಪನ್ ಆಗಿಬಿಟ್ರೆ ನನಗೆ ಈಸಿ ಆಗಿಬಿಡುತ್ತೆ. ಕೆಳಗಡೆ ಬರೋ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಅಲ್ಲಿ ಏನೋ ಸಿಲ್ಕ್ ಬೋರ್ಡ್ ಹತ್ರ ಹತ್ಬಿಟ್ರೆ ಡೈರೆಕ್ಟ್ ರಾಗಿಗುಡ್ಡ ನೆಮ್ಮದಿಯಾಗಿ ಹೋಗ್ಬೋದು. ನಡುವೆ ಅಂತರವಿರಲಿ. ವಾವ್, ಇಂಡಿಕೇಟರ್ ಆಗ್ತಿದೆ. ಡೀಸೆಂಟ್ ರೈಡರ್. ಇಲ್ಲೂ ಗ್ರೀನ್ ಸಿಗ್ನಲ್ ಎಸ್ಕೇಪ್. ನಮ್ಮ ಟೈಮ್ ಚೆನ್ನಾಗಿದೆ ಅನಿಸುತ್ತೆ ಇವತ್ತು. ಯಾರ ಮುಖ ನೋಡಿದೆ ಬೆಳಗ್ಗೆ? ನಾನು ಹೇಳಲ್ಲ. ಬಟ್ ಎಲ್ಲ ಗ್ರೀನ್ ಸಿಗ್ನಲ್ಲೇ ಇದೆ. ಖುಷಿ ಆಗ್ತದೆ. ಅಲ್ಲೂ ಗ್ರೀನ್ ಸಿಗ್ನಲ್ ಇದೆ. ಮೇ ಬಿ ಇದನ್ನು ಕ್ರಾಸ್ ಮಾಡೋಕ್ಕಾಗಲ್ಲ. ಈ ಗ್ರೀನ್ ಸಿಗ್ನಲ್ನ ಕ್ರಾಸ್ ಮಾಡೋದು ಕಷ್ಟ. ಎಲ್ಲಿಗೆ ಹೋಗ್ತಿದ್ಯಣ್ಣ? ಕ್ರಾಸ್ ಅಲ್ಲ, ಏನಕ್ಕೆ ಹೋಗ್ತಿದಾರ? ಈ ಗ್ರೀನ್ ಸಿಗ್ನಲ್ ದಾಟ್ಬೋದಾ? ದಾಟೋಕ್ಕಾಗುತ್ತಾ ಆಗಲ್ವಾ? ಮೇ ಬಿ ಆಗಲ್ಲ ಅನಿಸುತ್ತೆ. ಆಗುತ್ತಾ ಆಗಲ್ವಾ? ಆಗಬಹುದು, ಆಗದೇ ಇರಬಹುದು. ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗಲ್ಲ ಬಿಡಿ.
ಅಷ್ಟೇ, ವಿ ಕಾಂಟ್ ಕ್ರಾಸ್ ಇಟ್. ನನ್ನ ಗಾಡಿ ಮಾತ್ರ 30 ಕೊಡ್ತಿದ್ದೆ ಮೈಲೇಜು. ಹೆವಿ ಓಡಿಸ್ಬಿಟ್ಟಿದ್ದೀನಿ ಅಂದ್ಕೊಳ್ಳಿ 2 ಇಯರ್ಸಲ್ಲಿ. 33,655 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಕ್ರೇಜಿ. ಗ್ರೀನ್ ಸಿಗ್ನಲ್ ಇದೆ ಕ್ರಾಸ್ ಮಾಡೋಕ್ಕಾಗುತ್ತಾ? ಫುಲ್ ಗ್ರೀನ್ ಬಿಟ್ಬಿಟ್ಟಿದ್ದಾರೆ ಅನಿಸುತ್ತೆ. ಮೇ ಬಿ ಕ್ರಾಸ್ ಮಾಡಿಬಿಡ್ತೀನಿ. ದೇವ್ರೆ ರೆಡ್ ಸಿಗ್ನಲ್ ಬಿಲ್ದು ಇದ್ರೆ ಸಾಕು. ಇವರೆಲ್ಲ ಅಲ್ಲಿ ನೋಡಿ ರೈಟ್ ಟರ್ನ್ ಇಲ್ಲ ಅಂತ ಹಾಕಿದ್ದಾರೆ ಬೋರ್ಡ್, ಬಟ್ ಇವರೆಲ್ಲ ರೈಟ್ ಟರ್ನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನಮ್ಮ ಪ್ರಜೆಗಳು, ಇವರಿಂದನೇ ಅರ್ಧ ಟ್ರಾಫಿಕ್. ಏನು ಮಾಡೋಕ್ಕಾಗಲ್ಲ, ಯಾರು ರೂಲ್ಸ್ ಫಾಲೋ ಮಾಡಲೇಬೇಕಲ್ವ, ಬಟ್ ಸ್ಟಿಲ್ ಮಾಡಲ್ಲ. ಅಲ್ಲಿ ರೈಟ್ ಟರ್ನ್ ಅಂತ ಹಾಕಿದ್ದಾರೆ, ಆದರೂ ಎಲ್ಲ ರೈಟ್ ಸಿಗ್ನಲ್ ಹಾಕ್ಕೊಂಡು ರೈಟ್ ಇಂಡಿಕೇಟರ್ ಹಾಕ್ಕೊಂಡು ಕಾಯ್ತಾ ಇದ್ದಾರೆ ಹಿಂದೆ ಬರೋ ವೆಹಿಕಲ್ಸ್ನ ಬ್ಲಾಕ್ ಮಾಡ್ಕೊಂಡು. ಏನು ಮಾಡಲಿಕ್ಕೆ ಆಗುವುದಿಲ್ಲ. ಡೈಮಂಡ್, ಅದ್ರ ನಿಜವಾದ ಡೈಮಂಡ್ ಆಗಿದ್ದಿದ್ರೆ ಅಲ್ಲಿ ಇರ್ತಿರ್ಲಿಲ್ಲ ಅದು. ಅದಕ್ಕೆ ಅವ್ರು ನಿಜವಾದ ಡೈಮಂಡ್ ಇಟ್ಟಿಲ್ಲ. ಇಲ್ಲೂ ಗ್ರೀನ್ ಸಿಗಲ್ಲ. ಇವತ್ತು ಕ್ರೇಜಿಗ್ರೋ ಎಲ್ಲ ಮಚ್ಚೆ ಹಾಕೊಂಡು ಉಟ್ಬಿಟ್ಟಿದ್ದೀನಿ ಅನಿಸ್ತಿದೆ ಇವತ್ತು. ಎಲ್ಲ ಕಡೆ ಗ್ರೀನ್ ಗೋ ಗ್ರೀನ್. ಫಾಸ್ಟಾಗಿ ಹೋಗ್ಬಿಡ್ತೀನಿ ಆಫೀಸ್ಗೆ ಅಂತ ಅನಿಸ್ತಿದೆ. ಈ ಥರ ಎಲ್ಲ ಕಡೆ ಗ್ರೀನ್ ಸಿಗಲಿದ್ರೆ ನಾನು ಫಾಸ್ಟಾಗಿ ಹೋಗ್ತೆ. ಮರ ಕಡಿತಿದಾರ, ಬಿದ್ದಿದೆಯಾ ಮಳೆಗೆ? ಮರ ಬಿದ್ದಿದೆಯಾ ಬ್ರೋ? ಆರೆಂಜು ಮಳೆ ಬಂತ, ಮರ ಬೀಳೋ ಅಷ್ಟು. ಬಟ್ ಮಳೆ ಬಂದಿದ್ದು ಒಳ್ಳೇದಾಯಿತು. ಈ ಶೆಕೆಗೆ ನಿದ್ದೆ ಬರ್ತಿರಲಿಲ್ಲ ಬ್ರೋ. ಆಚೆ ಬರೋಕ್ಕೆ ಬೇಕಾಗ್ತಿತ್ತು. ಸ್ವಲ್ಪ ತಣ್ಣಗಿದೆ ವೆದರ್, ಅದಕ್ಕೆ ಬ್ಯಾಂಗ್ಳೂರು ಬೆಸ್ಟ್ ಅನ್ನೋದು. ಮಳೆ ಬಿದ್ದಿದ್ದರಿಂದ ವೆದರ್ ತುಂಬ ಚಿಲ್ಲಾಗಿದೆ. ಇಲ್ಲಾಂದರೆ ಈ ಟೈಮ್ಗೆ ಬಿಸಿಲು ತಡ್ಕೊಳಕ್ಕಾಗ್ತಿರಲಿಲ್ಲ. ಅಣ್ಣ ಏನಕ್ಕಣ್ಣ ಸೈಕ್ ಮಾಡ್ತೀರ ಅಣ್ಣ? ಮೇ ಬಿ ನಂದೇ ತಪ್ಪ. ಇಂಡಿಕೇಟರ್ ಹಾಕಿದ್ದಾರೆ, ಬಟ್ ನಾನು ಯೂ ಟರ್ನ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ಮೇ ಬಿ ಈ ಕಡೆ ನಂತರ ನಾನು ಹೋಗ್ತಾ ಇದ್ದೀರಲ್ಲ, ಅದೇ ಕಡೆ ಹೋಗ್ತಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಓಕೆ, ನಂದೇ ತಪ್ಪು ಅಂತ ನಾನು ಅನ್ಕೋಬಾರ್ದು. ತಪ್ಪು ಅಂತ ಏನಕ್ಕೆ ಅನ್ಕೋಬೇಕು? ಹಾಗಂತ ಅವ್ರದ್ದು ತಪ್ಪು ಅಂತ ಹೇಳ್ತಿಲ್ಲ, ನನಗೂ ಗೊತ್ತಿಲ್ಲ. ನೀವೇ ಕಾಮೆಂಟ್ ಮಾಡಿ ಯಾರ್ದು ತಪ್ಪು ಅಂತ. ಆಲ್ಮೋಸ್ಟ್ ಈಗ ಇದೊಂದು 15 ಮಿನಿಟ್ಸ್ ಫ್ರಮ್ ಹಿಯರ್ ಅನಿಸುತ್ತೆ, ಹೋಗ್ಬಿಡ್ತೀನಿ ಆಫೀಸ್ಗೆ. ಸಡನ್ನಾಗಿ ಗೋಪ್ರ ಆಫ್ ಆಗ್ಬಿತ್ತು. ಏನಕ್ಕಂದರೆ ಬ್ಯಾಟ್ರಿ ಹೋಗಿದೆ ಗೋಪ್ರದು. ಬ್ಯಾಟ್ರಿ ಒಂದು ತಗೋಬೇಕು ನಾನು. ಸಡನ್ನಾಗಿ ಯಾವಾಗ ಕೈ ಕೊಡುತ್ತೆ ಗೊತ್ತಿಲ್ಲ.